ನಾರಾಯಣ ನಾರಾಯಣ. ಪ್ರಭು, ಕೃಷ್ಣ ಇದೇನು ಮಾಡುತ್ತಿದ್ದಾನೆ? ಪರಮಾವತಾರಿ ಶ್ರೀಕೃಷ್ಣನ ಜನ್ಮದ ಅಂತ್ಯ ಒಬ್ಬ ಅಸುರನಿಂದ ಆಗುವುದೇ? ಇದರಿಂದ ನಿಯತಿಯ ಚಕ್ರ ಹಿಂದೆ ತಿರುಗಲಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಈ ಶಂಭಾಸುರನಿಗೆ ಈ ಅಧಿಕಾರ ದೊರೆಯುವ ಹಾಗಿಲ್ಲ. ನೀವೇ ಏನಾದರೂ ಮಾಡಬೇಕು ಪ್ರಭು. ನಿಮ್ಮ ಚಿಂತೆ ಉಚಿತವೇ ಋಷಿವರ್ಯ. ಆದರೆ ನಾನೇನಾದರೂ ಶಂಭಾಸುರನಿಗೆ ಅವನ ಭಕ್ತಿಗೆ ಫಲವನ್ನು ನೀಡದಿದ್ದರೆ ಆಗ ಈ ಜಗತ್ತಿನಿಂದ ಭಕ್ತ ಮತ್ತು ಭಗವಂತನ ಮಧ್ಯೆ ಯಾವ ವಿಶ್ವಾಸದ ಸಂಬಂಧ ಇತ್ತೋ ಅದು ಮುರಿದು ಬೀಳುತ್ತದೆ. ಈ ಜಗತ್ತಿನಿಂದ ಭಕ್ತಿಯ ಹೆಸರು ಶಾಶ್ವತವಾಗಿ ನಶಿಸುತ್ತದೆ. ಅದಕ್ಕೆಂದೇ ಇದು ಅತಿ ಅವಶ್ಯಕವಾಗಿದೆ. ಆದರೆ ಪ್ರಭು, ಮೊದಲೇ ಈ ಶಂಭಾಸುರ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ ಮಾಡುವನೇ? ಋಷಿವರ್ಯ, ಶಂಭಾಸುರ ತನ್ನ ಉದ್ದೇಶದಲ್ಲಿ ಸಫಲ ಆಗುವನೋ ಇಲ್ಲವೋ ಇದನ್ನು ಸಮಯವೇ ನಿರ್ಧಾರ ಮಾಡುವುದು. ಆದರೆ ನಾನು ಒಬ್ಬ ಭಕ್ತನ ಇಚ್ಛೆಯನ್ನು ಪೂರ್ತಿ ಮಾಡದಿರುವ ದೋಷ ಹೊರಲಾರೆ. ನನಗೆಂದು ಭಕ್ತ ಸರ್ವೋಪರಿ, ಆತ ಯಾರಾದರೇನು? ನಾರಾಯಣ ನಾರಾಯಣ. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಆಗಲಿ ಪ್ರಭು. ಈ ಶಂಭಾಸುರ ನಿಮಗೆ ಇಚ್ಛಾ ಮೃತ್ಯುವಿನ ಅಧಿಕಾರ ಕೊಡ್ತಾನೆ. ನಾನೆಂದೂ ಬಯಸಲಾರೆ ನನ್ನ ಪ್ರಭುವಿಗೆ ಕಷ್ಟವಾಗುವುದು. ಈಗ ನೀವೇ ಇದನ್ನ ನಿರ್ಧಾರ ಮಾಡಬೇಕು ಪ್ರಭು. ನಿಮ್ಮ ಮೃತ್ಯು ಹೇಗಾಗಬೇಕು? ಬೇಗ ತಿಳಿಸ್ಬಿಡಿ ಭಗವಂತ. ಯಾಕಂದ್ರೆ ನನಗಿನ್ನು ಪ್ರತೀಕ್ಷೆ ಮಾಡೋದಕ್ಕೆ ಆಗ್ತಿಲ್ಲ. ಈ ಸೃಷ್ಟಿಯಲ್ಲಿ ಇರುವಂತಹ ಸಮಸ್ತ ದೇವರೆಲ್ಲ ನೋಡಿ, ಈ ಜಗತ್ತಿನ ಪಾಲಕನಾದ ನಿಮ್ಮ ರಕ್ಷಕ ವಿಷ್ಣುವನ್ನ ವಧಿಸೋದಕ್ಕೆ ಹೋಗ್ತಿದ್ದೀನಿ. ಇದರ ನಂತರ ನಾನು ಅಮರ ಆಗ್ಬಿಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಿಷ್ಣು, ಪುನಃ ನೀನು ನಿನ್ನ ಮೋಸವನ್ನೇ ಮುಂದುವರಿಸಿದೆ. ಇಂದು ನೀನು ಯಾವ ಮಾಯನು ಬಳಸಕ್ಕಾಗಲ್ಲ. ವಿಷ್ಣು, ನೀನು ಹೀಗೆ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನ ಈ ಚಕ್ರ ವ್ಯೂಹನ ಭೇದಿಸದೆ ಬಿಡೋದಿಲ್ಲ. ವಿಷ್ಣು, ನೀನು ಮೋಸ ಮಾಡ್ತಾ ಇದ್ದೆ ನನಗೀಗ. ನನಗೆ ನೀನೇ ವಚನ ಕೊಟ್ಟಿದ್ದೆ ನನ್ನನ್ನು ಸಾಯಿಸುವಂತ. ಆದರೆ ಸತ್ಯ ಹೇಳುತ್ತೆ ಈ ಜಗತ್ತು, ನೀನು ಕೊಟ್ಟಂತಹ ವಚನನ ಎಂದೂ ಪೂರ್ತಿ ಮಾಡೋದಿಲ್ಲ. ನನಗೆ ಸಂದೇಹವಿದೆ, ಆವತ್ತು ನೀನು ನನಗೆ ಕೊಟ್ಟಿರೋ ವಚನ ಎಂದು ಪೂರ್ತಿ ಆಗಲ್ವೇನೋ? ಇಲ್ಲ ಶಂಭಾಸುರ, ನಾನು ಎಂದು ಯಾವ ವಚನ ಕೊಟ್ಟಿದ್ರು ಅದು ಯಾವತ್ತೂ ಅಸತ್ಯ ಆಗೋದಿಲ್ಲ. ಮತ್ತೆ ನಾನಿನ್ನ ಸಾಯಿಸಕ್ಕೆ ಯಾಕೆ ಆಗ್ತಿಲ್ಲ? ಯಾಕಂದ್ರೆ ನನ್ನ ಎಲ್ಲ ಅವತಾರಗಳು ಒಂದಕ್ಕೊಂದು ಸೇರ್ಕೊಂಡಿವೆ. ಶಂಭಾಸುರ, ನನ್ನ ಅವತಾರ ಈ ಜಗತ್ತಲ್ಲಿ ಅಧರ್ಮದ ವಿನಾಶ ಮಾಡೋದಕ್ಕಾಗಿದೆ, ಪಾಪಿಗಳ ಅಂತ್ಯ ಮಾಡೋದಕ್ಕಾಗಿ ಆಗಿದ್ದು, ಹೊಸ ವ್ಯವಸ್ಥೆಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಆಗಿದ್ದು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ
ಕಲಿಯುಗೆ. ಅಂದ್ರೆ ಯಾವಾಗೆಲ್ಲ ಧರ್ಮಕ್ಕೆ ಹಾನಿ ಆಗುತ್ತೋ ಮತ್ತೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಅವಾಗೆಲ್ಲ ನಾನು ಈ ಜಗತ್ತಲ್ಲಿ ಅವತಾರ ಪಡ್ಕೋತೀನಿ. ಹೊಸ ಯುಗದಲ್ಲಿ ಹೊಸ ಪಾಪಿಗಳ ಉದಯವಾಗುತ್ತದೆ. ಭಗವಂತನು ಹೊಸ ರೂಪದಲ್ಲೇ ಅವತಾರ ಪಡಿತಾನೆ. ಮತ್ತೆ ಯಾವುದೇ ಅವತಾರನು ಮತ್ತೊಂದರಿಂದ ವಿಭಿನ್ನವಾಗಿಲ್ಲ. ನೀನೀಗ ಏನ್ ಹೇಳ್ತಾ ಇದೀಯ ವಿಷ್ಣು? ನಾನ್ ನಿನ್ಗೆ ನನ್ನ ಅತ್ಯಂತ ದೊಡ್ಡ ಸತ್ಯ ಹೇಳ್ತಿದ್ದೀನಿ ಶಂಭಾಸುರ. ಗಮನ ಕೊಟ್ಟು ಕೇಳು. ಒಮ್ಮೆ ರಾಮನ ಅವತಾರ ಆಗದೆ ಇದ್ದಿದ್ರೆ ಆಗ ಕೃಷ್ಣನ ಅವತಾರನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ರಾಮನ ಅವತಾರದಲ್ಲಿ ಯಾವ ಮರ್ಯಾದೆಯ ಸ್ಥಾಪನೆ ಆಯ್ತು ಅದರ ಕಾರಣವೇ ಶ್ರೀಕೃಷ್ಣ ಅವತಾರ ಆಗಿದ್ದು. ಅಂದ್ರೆ ನೀನು ಶ್ರೀಕೃಷ್ಣ ಅವತಾರನ ಸಾಯಿಸೋದಕ್ಕಾಗಿ ಸರ್ವಪ್ರಥಮ ರಾಮನ ಅವತಾರನ ಸಾಯಿಸಬೇಕು. ಶ್ರೀರಾಮನ ಅಂತ್ಯ ಮಾಡೋದಕ್ಕಾಗಿ ನೀನು ಭಗವಂತ ಪರಶುರಾಮರ ಅಂತ್ಯ ಮಾಡಬೇಕು. ಮತ್ತೆ ಈ ಸರಣಿ ಹೀಗೆ ಮುಂದೆ ಸಾಗುತ್ತೆ. ವಾಮನ, ನರಸಿಂಹ, ಕುರ್ಮ, ವರಹ, ಮತ್ಸ್ಯ ಅಂದ್ರೆ ಕೃಷ್ಣನ ಸಾಯಿಸೋದಕ್ಕೂ ಮೊದಲೇ ನೀನು ಅವರೆಲ್ಲರನ್ನೂ ಅಂತ್ಯ ಮಾಡಬೇಕು. ಆಗಲಿ, ನನಗೆ ಅರ್ಥವಾಗಿದೆ. ನಾನು ನಿನ್ನ ಈ ಸವಾಲು ಸ್ವೀಕಾರ ಮಾಡ್ತೀನಿ. ಯಾವ ಕಾರ್ಯನ ಈ ಜಗತ್ನಲ್ಲಿ ಯಾರಿಗೂ ಮಾಡಕ್ಕಾಗ್ಲಿಲ್ವೋ ಅದನ್ನ ನಾನ್ ಮಾಡ್ತೀನಿ. ಸುಧಾ, ಭಾನು, ಏನಾಯ್ತು? ಅಳ್ಬೇಡಿ. ನಾನು ಈ ಜಗತ್ನಲ್ಲಿ ಎಲ್ಲಾನು ಸಹಿಸ್ಕೋತೀನಿ. ಆದ್ರೆ ನೀವಿಬ್ರು ಅಳೋದನ್ನ ನೋಡಕ್ಕಾಗಲ್ಲ. ಅಳು ನಿಲ್ಸು, ಸುಮ್ನಾಗು ಸುಧಾ. ಕಣ್ಣೊರ್ಸ್ಕೋ, ಕಣ್ಣೊರ್ಸ್ಕೋ. ಭಾನು, ಸುಮ್ನಾಗೋ. ನಮ್ ಗೋವಿಂದ ಇಲ್ವಾ? ಅವನ್ನೆಲ್ಲ ಸರಿ ಮಾಡ್ತಾನೆ. ಏನು ಸರಿಯಾಗೋದಿಲ್ಲ ಅಣ್ಣ, ಏನು ಸರಿಯಾಗೋದಿಲ್ಲ. ಅಲ್ಲಿ ನಮ್ಗೆ ಊಟನಾದ್ರೂ ಸಿಕ್ತಿತ್ತು, ಇಲ್ಲಿ ಪ್ರಾಣಿಗಳ ಹಾಗೆ ಕಟ್ಟಾಕಿದ್ದಾರೆ. ಇಲ್ಲ ತಂಗಿ, ಹೀಗೆ ಮಾತಾಡ್ಬೇಡ. ನಾನು ಏನೇ ತೀರ್ಮಾನ ಮಾಡಿದ್ರು ನಮ್ಮ ತಂದೆ ತಾಯಿ ಕೊನೆ ಆಸೆ ಪೂರ್ತಿ ಮಾಡೋದಕ್ಕೆ ಮಾಡಿದ್ದು. ಆದ್ರೆ ನಾವಿಲ್ಲಿಗೆ ಬಂದು ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ಅವರು ನಮ್ಮ ಜೀವ ಉಳಿಸೋದೇ ಇಲ್ಲ. ಹಾ, ನೀನು ನಿಜ ಹೇಳ್ತಾ ಇದೀಯ. ನನಗೂ ಹಾಗೆ ಅನಿಸ್ತಿದೆ. ಆದ್ರೆ ನಮ್ ಗೋವಿಂದ ಹೇಳ್ತಾನೆ, ಈ ಜೀವನ ಎಂದು ಸ್ಥಿರವಾಗಿ ಬಾಳೋಕ್ಕಾಗಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಏನೇನೆಲ್ಲ ಆಗ್ತಾ ಇರುತ್ತೋ ಅದು ಒಳ್ಳೇದಕ್ಕೆ ಆಗ್ತಾ ಇರುತ್ತೆ. ಇಲ್ಲಿ ನಮ್ಮನ್ನ ಕಟ್ಟಾಕಿದ್ದಾರೆ. ಇದರಲ್ಲಿ ಅಂಥದ್ದೊಳ್ಳೇದೇನಿದೆ ಅಣ್ಣ? ಈಗ ಇಷ್ಟೊಂದೆಲ್ಲ ಆದ್ಮೇಲೇನು ನಿಂಗನ್ಸುತ್ತಾ ಈ ನಿಮ್ಮಣ್ಣ ಅದೇನ್ ಮಾಡಿದನೋ ಅದು ತಪ್ಪಾಗಿದ್ರೆ ನೀವೀಗ ಏನೇ ಹೇಳಿದ್ರು ನಾನು ಅದನ್ನ ಮಾಡಕ್ ಸಿದ್ಧ ಇದ್ದೀನಿ. ನೀನ್ ಯಾವ ತಪ್ಪು ಮಾಡಲ್ಲ. ನಿನ್ ತೀರ್ಮಾನ ಏನಾದ್ರೂ ನಾವು ಒಪ್ಕೊಳ್ತೀವಿ. ಹೇ ವಿಷ್ಣುವಿನ ಅವತಾರ, ಇವತ್ತು ಪೂರ್ತಿ ಜಗತ್ತು ನೋಡುತ್ತೆ. ನಾನು ನಿನ್ನ ಸಮಸ್ತ ಅವತಾರನ ಅಂತ್ಯ ಮಾಡ್ತೀನಿ. ಮತ್ತೆ ಈ ಶಂಭಾಸುರ ಸದಾ ಕಾಲಕ್ಕೂ ಅಮರ ಆಗ್ಬಿಡ್ತಾನೆ. ಧರ್ಮೇ ಧರ್ಮಣೇ ರಕ್ಷಂತಿ, ಧರ್ಮೇ ಧರ್ಮಣೇ ರಕ್ಷಂತಿ.
ಇವತ್ತು ನಿನ್ನ ಸಮಸ್ತ ಅವತಾರಗಳ ಅಂತ್ಯ ನಿಶ್ಚಿತನೇ. ಇವತ್ತು ನಿನ್ನ ಯಾವ ಅವತಾರನು ನನ್ನಿಂದ ಜೀವಂತವಾಗಿ ಉಳಿಯಲ್ಲ. ಈ ಮೀನಿನ ಹೊಟ್ಟೆ ಒಳಗೇನೆ ಇವತ್ತು ನಮ್ ಬದುಕು ಮುಗ್ದೋಗತ್ತೆ ಅನ್ನಿಸ್ತಿದೆ. ಇಲ್ಲಿಂದ ಹೊರಗೆ ಹೋಗಕ್ಕೆ ಯಾವ್ದು ದಾರಿನೇ ಕಾಣಿಸ್ತಿಲ್ಲ. ಎಲ್ಲಿವರೆಗೂ ಜೀವವಿದೆಯೋ ಅಲ್ಲಿವರೆಗೂ ಬೆಳಕಿದೆ. ಮತ್ತೆ ನಾವು ದೇವರ ಮೇಲೆ ವಿಶ್ವಾಸ ಇಟ್ಟಿರ್ಬೇಕು. ಅವನು ಖಂಡಿತ ನಮ್ಮನ್ನ ಈ ಸಂಕಟದಿಂದ ಪಾರು ಮಾಡೋ ದಾರಿ ಹುಡುಕ್ತಾನೆ. ಇಷ್ಟು ಅಹಂಕಾರ ಒಳ್ಳೆಯದಲ್ಲ ಶಂಭಾಸುರ. ಕೃಷ್ಣನಿಗೆ ನಿನ್ನ ಅಂತ್ಯ ಮಾಡಲಾಗುತ್ತಿರಲಿಲ್ಲ. ಆದರೆ ನೀನು ನಿರ್ದೋಷ ಪ್ರಾಣಿಗಳಿಗೆ ಅತ್ಯಂತ ದುಃಖ ನೀಡಿದ್ದೀಯ. ನಿನಗೆ ನಿನ್ನ ಕರ್ಮಕ್ಕೆ ಶಿಕ್ಷೆ ಅವಶ್ಯ ಸಿಗುವುದು. ವಂಚಕ ವಿಷ್ಣು, ನೀನೆಷ್ಟಾದ್ರೂ ಮೋಸ ಮಾಡು, ಇವತ್ತು ನೀನು ನನ್ನಿಂದ ಉಳಿಯಕ್ಕಾಗಲ್ಲ. ಶಂಭಾಸುರ, ನಿನಗೆ ನಿನ್ನ ಕರ್ಮದ ಅನುಸಾರವೇ ಮೃತ್ಯುದಂಡ ಸಿಗಲಿದೆ. ನಿನ್ನ ಪಾಪಗಳ ಸ್ಮರಣೆ ಮಾಡಿಕೋ. ನಾವೇನು ಮಾಯೆ ಮಾಡೇ ಇಲ್ಲ. ನಾವಂತೂ ಏನ್ ಗುರುದೇವ ಹೇಳಿದ್ರೋ ಅದನ್ನೇ ಮಾಡಿದ್ದು. ನಮ್ನ ಬಿಟ್ಬಿಡಿ. ಸುಧಾಮ, ಇದೇ ತಾನೇ ಆ ಕತ್ತೆ? ಇದು ನೀನು ಕೈಗಳನ್ನ ಇಟ್ಟರೆ ಸಾಕು ಮಂತ್ರ ಹೇಳ್ತಾ ಇತ್ತಲ್ವಾ? ಈ ಗಿಡು ಇದ್ರ ಮೇಲೆ ಕೈನ ಮತ್ತು ಹೇಳ್ಸೋ ಇದರಿಂದ ಮಂತ್ರನ. ಮತ್ ನೋಡು, ಒಮ್ಮೆ ಈ ಕತ್ತೆ ಏನಾದ್ರೂ ಮಂತ್ರ ಹೇಳ್ಬಿಟ್ರೆ ಆಗ ಸತ್ಯವಾಗಿಬಿಡುತ್ತೆ ನೀನೊಬ್ಬ ಮಾಯಾವಿ ಅಂತ. ಇದೇನಾದ್ರೂ ಮಂತ್ರ ಹೇಳಕ್ಕಾಗದೇ ಇದ್ರೆ ನಾವು ಸುಮ್ಮನಾಗ್ಬಿಡ್ತೀವಿ ಇದೊಂದು ಕತ್ತೆ ಅಂತ. ಈಗ ನಿರ್ಣಯ ಮತ್ತು ಭಾಗ್ಯ ನಿನ್ನದೇನೆ. ಈಗ ಈ ಕತ್ತೆ ಆಗಿಯೇ ಉಳಿಯುತ್ತೋ ಇಲ್ಲ ನೀನು ಮಾಯಾವಿನೋ? ಅವತಾರಿ ವಿಷ್ಣು, ನನ್ನ ಒಂದು ಭುಜ ಕತ್ತರಿಸಿದ್ರೆ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನನ್ನ ಅಂತ್ಯ ಮಾಡೋದಕ್ಕೋಸ್ಕರ ನನ್ನ ಒಂದೇ ಭುಜ ಸಾಕಾಗುತ್ತೆ. ನಿನ್ನ ಅಂತಿಮ ಸಮಯ ಬಂದಾಗಿದೆ ಶಂಭಾಸುರ. ಸುದರ್ಶನ ಚಕ್ರ ಇದು ನನ್ನ ಜೀವಂತವಾಗಿ ಉಳಿಸಲ್ಲ. ಹೇ ಬ್ರಹ್ಮದೇವ, ಇದು ಅನರ್ಥವಾದಂತೆ. ಭಗವಂತ ವಿಷ್ಣುವು ತನ್ನ ರೌದ್ರ ರೂಪ ಧಾರಣೆ ಮಾಡಿದ್ದಾರೆ. ಅವರಿಂದು ಮೊದಲ ಬಾರಿ ತಮ್ಮ ಅವತಾರಿ ರೂಪದಲ್ಲಿ ಪ್ರತ್ಯಕ್ಷರಾದರು. ಅವರೀಗ ತಮ್ಮ ಸುದರ್ಶನ ಚಕ್ರ ಪ್ರಯೋಗಿಸಿದ್ದಾರೆ. ಬ್ರಹ್ಮದೇವ, ಈಗ ಕೇವಲ ನೀವೇ ತಡೆಯಬಹುದು. ಇಂದೇನಾದರೂ ಶಂಭಾಸುರನ ಅಂತ್ಯ ಆದರೆ ಶ್ರೀಕೃಷ್ಣನ ವಂಶ ಮುಂದುವರೆಯಲಾಗದು ಮತ್ತು ಮುಂದೆ ಆಗುವಂತೆ ಯಾವ ಘಟನೆಯೂ ಸಂಭವಿಸದು. ಮಹಾದೇವನ ಶಾಪದಿಂದ ಭಸ್ಮವಾದ ಕಾಮದೇವನ ಮಿಲನ ರತಿಯೊಂದಿಗೆ ಸಾಧ್ಯವಿಲ್ಲ. ಬ್ರಹ್ಮದೇವ, ನೀವೇ ಏನು ಮಾಡಬೇಕು? ಇಂದ್ರದೇವ, ಇದಕ್ಕೀಗ ಒಂದೇ ಮಾರ್ಗವಿದೆ. ಅವರ ಭಕ್ತಿಯೇ ಇದನ್ನು ತಡೆಯಬಹುದು. ಪ್ರಭು, ಈ ಪ್ರಳಯವನ್ನು ತಡೆಯಬೇಕು ಪ್ರಭು.
ಗೆಳೆಯ. ಹೇ ಗೋವಿಂದ, ಹೇ ಪ್ರಭು, ಈಗ ನೀನೇ ನಮ್ಮನ್ನು ಕಾಪಾಡಬೇಕು. ನನಗೆ ಗೊತ್ತಿಲ್ಲ ಈ ಬ್ರಾಹ್ಮಣ ದೇವಂಗೆ ಏನು ಬೇಕೋ. ನಿನ್ನ ಭಕ್ತನ ಮರ್ಯಾದೆ ಈಗ ನಿನ್ನ ಕೈಯಲ್ಲಿದೆ ಪ್ರಭು. ರಕ್ಷಿಸಬೇಕು ಪ್ರಭು, ರಕ್ಷಿಸಬೇಕು. ಇಲ್ಲ ಇಲ್ಲ, ಇದು ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಇದೆಂದಿಗೂ ಸಂಭವಿಸಕ್ಕಾಗಲ್ಲ. ಅರೆ, ಇದು ಸತ್ಯ ಆಗೋಯ್ತು. ಈ ಬಾಲಕನಂತೂ ನಿಜವಾಗ್ಲೂ ದೇವರ ಅವತಾರನೇ. ಪ್ರಭು, ನಾನಿಲ್ಲಿ ಬಂದ ಕಾರಣವು ನಿಮಗೆ ವಿದಿತವೇ ಪ್ರಭು. ಈ ಅನರ್ಥವು ಆಗದಂತೆ ತಡೆಯಬೇಕು. ಅನ್ಯಥಾ ಶಂಭಾಸುರನ ಜೊತೆ ಜೊತೆ ಭವಿಷ್ಯದ ಚಕ್ರವೂ ನಿಂತು ಬಿಡಲಿದೆ. ಏವಮಸ್ತು. ಬ್ರಹ್ಮದೇವ, ನೀವು ಹೇಗೆ ಹೇಳುವಿರೋ ಹಾಗೆಯೇ ಆಗಲಿ. ಹೇ ಬ್ರಹ್ಮದೇವ, ನಿಮಗೆ ಕೋಟಿ ಕೋಟಿ ಧನ್ಯವಾದ. ವಂದನೆ ಪ್ರಭು. ಪರಮಾವತಾರಿ ಶ್ರೀಕೃಷ್ಣ, ನೀನಿನ್ನು ನಿನ್ನ ಪರಿವಾರನ ಕಾಪಾಡೋಕೆ ಆಗಲ್ಲ. ನನಗೆ ದುಃಖವಿದೆ. ಜೀವನದ ಅಂತಿಮ ಸಮಯದಲ್ಲಿ ನೀನು ನಿನ್ನ ಅಪ್ಪ ಅಮ್ಮನ ಬಾಯಿಗೆ ತುಳಸಿ ದಳನ ಹಾಕೋದಕ್ಕೂ ಆಗಲ್ಲ. ಅವರ ಅಧೋಗತಿಗೆ ಕಾರಣ ನಿನ್ನಂತಹ ಕುಪುತ್ರನೇ. ನಿನ್ನ ಅಪ್ಪ ಅಮ್ಮನಿಗೆ ನರಕದಲ್ಲೂ ಸ್ಥಾನ ದೊರೆಯೋದಿಲ್ಲ. ನಿಂತ್ಕೋ ಶಂಭಾಸುರ. ನೀನು ನನ್ನ ತಡೆಯೋದಕ್ಕಾಗಲ್ಲ ಕೃಷ್ಣ. ನೀನ್ ನನಗಿವತ್ತು ಮೋಸ ಮಾಡಿದೆ. ಇನ್ಮೇಲೆ ನೀನೊಬ್ಬ ಅನಾಥನ ಜೀವನ ಜೀವಿಸೋದಕ್ಕೆ ತಯಾರಾಗ್ಬಿಡು. ಹೋಗು ಮತ್ಸ್ಯಾಸುರ, ಹೋಗು. ಹೊರಟು ಹೋಗಿ ಮರೆಯಾಗ್ಬಿಡು ಆ ಅಗಾಧ ಜಲಸಾಗರದಲ್ಲಿ. ಜೊತೆಯಲ್ಲೇ ಶಾಶ್ವತವಾಗಿ ವೃಂದಾವನ ವಾಸಿಗಳ ಅಂತ್ಯ ಮಾಡು. ಮಾಡ್ಬಿಟ್ಟೆ ಶಂಭಾಸುರ. ಹೋಗು ಕೃಷ್ಣ, ಹೋಗು. ಕಾಪಾಡ್ಕೊ ನಿನ್ನ ಅಮ್ಮ ಅಪ್ಪನನ್ನ. ಕಾಪಾಡು ನಿನ್ನ ವೃಂದಾವನ ವಾಸಿಗಳನ್ನ. ಬಾಲಕ ಸುಧಾಮನಿಗೆ, ಬಾಲಕ ಸುಧಾಮನಿಗೆ, ಬಾಲಕ ಸುಧಾಮನಿಗೆ, ಬಾಲಕ ಸುಧಾಮನಿಗೆ. ಇಂಥದ್ದನ್ನ ನೋಡು ಇಲ್ಲ, ಕೇಳು ಇಲ್ಲ. ಎಂಥ ಭಕ್ತಿ! ಕತ್ತೆ ಕೂಡ ಭಗವಂತನ ಭಕ್ತ ಆಗ್ಬಿಡ್ತು. ಧನ್ಯನಯ್ಯ ಭಕ್ತ ಸುಧಾಮ. ಸುಧಾಮ ಭಗವಂತ ನಿಜವಾದ ಭಕ್ತ. ಮಹಾಜ್ಞಾನಿ ಸುಧಾಮನಿಗೆ ಜೈವಾಗಲಿ. ಮಹಾಜ್ಞಾನಿ ಸುಧಾಮನಿಗೆ, ಮಹಾಜ್ಞಾನಿ ಸುಧಾಮನಿಗೆ, ಸುಧಾಮನಿಗೆ, ಭಕ್ತ ಸುಧಾಮನಿಗೆ, ಪರಮ ಭಕ್ತ ಸುಧಾಮನಿಗೆ, ಪರಮ ಭಕ್ತ ಸುಧಾಮನಿಗೆ, ಪರಮ ಭಕ್ತ ಸುಧಾಮನಿಗೆ, ಪರಮ ಭಕ್ತ ಸುಧಾಮನಿಗೆ. ಇಳಿಸಿ ಆ ಬಾಲಕನ ಕೆಳಗೆ. ಇಲ್ದಿದ್ರೆ ನಿಮ್ಮೆಲ್ಲರ ಜನ್ಮ ಭ್ರಷ್ಟ ಆಗಿಬಿಡುತ್ತೆ. ಈ ಬಾಲಕ ಮಹಾಜ್ಞಾನಿ ಹೌದೋ ಅಲ್ವೋ ಅದರ ನಿರ್ಣಯ ನಾನು ಮಾಡ್ತೀನಿ.
ಆದ್ರೆ ನೀವೆಲ್ರೂ ಮೂರ್ಖರೇ. ಅದು ಸಿದ್ಧ ಆಗೋಯ್ತು. ನಾನು ಹೇಳ್ತಿದ್ದೀನಿ, ಅವ್ನು ನಿಲ್ಸಿ ಕೆಳಗೆ. ನಿಮ್ಗೆಲ್ರಿಗೂ ಇಷ್ಟು ಧೈರ್ಯನಾ? ನೀವೆಲ್ರೂ ಇವನನ್ನ ನನ್ನ ಎದುರಿಗೆ ಭುಜದ ಮೇಲೆ ಕೂರ್ಸ್ಕೋತೀರಾ? ಇವನಿಗೆ ಜೈಕಾರಗಳನ್ನ ಹಾಕ್ತಿದ್ದೀರಾ? ಇಳಿಸ್ರೋ ಕೆಳಗೆ. ಆದ್ರೆ ಗುರುದೇವ, ನೀವೇ ನಿಮ್ ಕಣ್ಣಾರೆ ನೋಡಿದ್ರಲ್ಲ. ನಾನು ಯಾವ್ದನ್ನ ನನ್ನ ಕಣ್ಣಿಂದ ನೋಡಿದ್ನೋ ಅದನ್ನ ನೀವ್ಯಾರೂ ನೋಡಿಲ್ಲ. ಈ ಬಾಲಕ ಎಲ್ಲರನ್ನು ಭ್ರಷ್ಟರಾಗ್ಸೋಕೆ ಬಂದಿದ್ದಾನೆ. ವಿದ್ಯೆಯನ್ನ, ಜ್ಞಾನವನ್ನ, ಸಮಾಜವನ್ನ. ಇವನು ಅಸುರಿ ಬಾಲಕನೇ, ಒಬ್ಬ ಮಾಯಾವಿ ಬಾಲಕನೇ. ಮತ್ತಿದ್ಯಾವುದು ಭಗವಂತನ ಪ್ರಭಾವ ಅಲ್ಲ, ಬದಲಾಗಿ ಇವನ ಮಾಯೆಯ ಪ್ರಭಾವನೇ. ಮಾಯೆ? ಮತ್ತೆ ಇನ್ನೇನಿದು? ಭಗವಂತನಿಗೆ ತನ್ನನ್ನ ಪ್ರಮಾಣೀಕರಿಸೋ ಅಗತ್ಯ ಇರೋದಿಲ್ಲ. ಇಂಥ ಕಾರ್ಯವನ್ನ ಒಬ್ಬ ಅಸುರಿ ಬಾಲಕನೇ ಮಾಡಕ್ಕಾಗೋದು. ನೀವು ನಿಜ ಹೇಳಿದ್ರಿ ಗುರುದೇವ. ನನಗೂ ಹಾಗೆ ಅನ್ಸುತ್ತೆ. ಈ ಬಾಲಕ ತನ್ನನ್ನ ಕಾಪಾಡ್ಕೊಳಕ್ಕೆ ಏನೇನೋ ಮಾಯೆ ಮಾಡ್ತಿದ್ದಾನೆ. ಇಲ್ಲ ಇಲ್ಲ, ಹಾಗೆ ಖಂಡಿತ ಮಾಡಿಲ್ಲ. ನಾನಂತೂ ಏನೂ ಮಾಡಿಲ್ಲ. ಏನಾಯ್ತೋ ಅದನ್ನ ನನ್ನ ಗೋವಿಂದಾನೇ ಮಾಡಿದ್ದು. ಸುಳ್ಳು ಹೇಳ್ತಿದ್ದಾನೆ ಈ ಬಾಲಕ. ಇವನಿಗೆ ಶಾಸ್ತ್ರದ ಜ್ಞಾನವಿಲ್ಲ, ಹಾಗೂ ಪುರಾಣದ್ದು ಕೂಡ. ಮತ್ತೆ ಇವನು ಯಾವ ಭಗವಂತನೂ ನೋಡಿಲ್ಲ. ಇವನು ಇವನ ಮಾಯೆಯ ಹೊರತಾಗಿ ಮತ್ತೇನೂ ಅಲ್ಲ. ಈಗ ನಿನ್ನ ಕುಕೃತ್ಯಗಳ ನಿರ್ಣಯ ನಾನಲ್ಲ, ಮಹಾಸಭೆ ಮಾಡುತ್ತೆ. ಬಾಲಕ, ನೀನು ಇಲ್ಲಿವರೆಗೂ ನಮ್ಮ ಪ್ರೇಮ ನೋಡಿದ್ದೆ, ನಮ್ಮ ದ್ವೇಷ ನೋಡಿರ್ಲಿಲ್ಲ. ಈಗ ನಿಂಗೆ ಎಂಥ ಶಿಕ್ಷೆ ಸಿಗುತ್ತೆ ಅಂದ್ರೆ ನೀನು ಜೀವನ ಪೂರ್ತಿ ಯಾವ ಮಾಯೆ ತೋರಿಸೋದಕ್ಕೂ ಯೋಗ್ಯನಾಗಿರಲ್ಲ. ಬನ್ನಿ. ಮಚ್ಚಾಸುರ ಅಂತೂ ಯಮುನೆಯ ಅಂತರಾಳಕ್ಕೆ ಹೊರಟೋದ. ಅರ್ಥನೇ ಆಗ್ತಿಲ್ಲ, ಮಾಡೋದಾದ್ರೂ ಏನು? ಏನ್ ಮಾಡ್ಲಿ? ಧರ್ಮಸಭೆಯ ಮಾನನೀಯ ಸದಸ್ಯರೇ, ಈ ಬಾಲಕನ ಯೋಜನೆ ನಮ್ಮಯ ಶಿಕ್ಷಣ ಸಂಸ್ಥೆಗಳಿಗೆ ಮೋಸ ಮಾಡೋದಷ್ಟೇ. ಇವನು ಇದೇ ಉದ್ದೇಶದಿಂದ ಕಾಶಿಗೆ ಬಂದಿದ್ದು. ಇವನು ಬ್ರಾಹ್ಮಣ ಆಗಿರೋದಕ್ಕೆ ಪ್ರಮಾಣ ಪತ್ರ ಪಡೆಯೋಕ್ ಬಂದ. ಅದರಿಂದ ಯಾವ್ದಾದ್ರೂ ಗುರುಕುಲದಲ್ಲಿ ಶಿಕ್ಷಣ ಪಡ್ಕೊಂಡು ನಮ್ಮ ಸಂಪೂರ್ಣ ಸಮಾಜವನ್ನೇ ಪಥಭ್ರಷ್ಟ ಮಾಡೋದಕ್ಕೆ. ಇವನು ನಮಗೆ ಅಲ್ಲ, ಬದಲಾಗಿ ಸಂಪೂರ್ಣ ಸಮಾಜಕ್ಕೂ ದೋಷಿನೇ. ಆದ್ದರಿಂದಲೇ ಇವನಿಗೆ ಜೀವಿಸಬೇಕಾದ ಯಾವ ಅಧಿಕಾರವೂ ಇಲ್ಲ. ಅದಕ್ಕಾಗೆ ಈ ಧರ್ಮಸಭೆ ಈ ನಿರ್ಣಯಕ್ಕೆ ಬಂದಿದೆ. ನಾಳೆ ಸೂರ್ಯೋದಯದ ಜೊತೆ ಈ ಎಲ್ಲ ಬಾಲಕರನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡಬೇಕು. ಕೇವಲ ಆಗಲೇ ಇವರ ಪಥಭ್ರಷ್ಟ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಮಾಯಾವಿ ಬಾಲಕರನ್ನು ಹತ್ಯೆ ಮಾಡಿ. ಇವರು ತಮ್ಮ ಅಸುರ ಶಕ್ತಿಗಳಿಂದ ನಮ್ಮ ಧರ್ಮನ ಭ್ರಷ್ಟಗೊಳಿಸಿದ್ದಾರೆ. ಇವ್ರಿಗೆ ತಿಳಿದೇ ಇಲ್ಲ, ಕಾಶಿ ಅಂದ್ರೆ ಧರ್ಮ. ಕಾಶಿಗೆ ಬಂದು ಯಾರೂ ಅಧರ್ಮ ಮಾಡಕ್ಕಾಗಲ್ಲ. ಹತ್ಯೆ ಮಾಡಿ ಈ ಅಧರ್ಮಿಗಳನ್ನ. ಇಲ್ಲ, ಹತ್ಯೆ ಮಾತ್ರ ಮಾಡೋದ್ರಿಂದ ಈ ಬಾಲಕರಿಗೆ ಮುಕ್ತಿ ದೊರಕೋದಿಲ್ಲ. ಈ ಬಾಲಕರನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡ್ಬೇಕು. ಅದರಿಂದ ಯಾವುದೇ ಜನ್ಮದಲ್ಲೂ ಇವರು ಯಾವ ಧರ್ಮನೂ ಮಾಡಕ್ಕಾಗಬಾರ್ದು. ನೀವು ಹೇಳ್ತಾ ಇರೋದು ನಿಜ ಗುರುದೇವ. ಗಂಗಾ ಮಾತೆಗೆ ಇವರ ಪಾಪನ ತೊಳೆಯೋಕ್ಕಾಗೋದು. ಇವರ ಕೈ ಮತ್ತು ಕಾಲುಗಳಿಗೆ ಕಲ್ಲನ್ನ ಕಟ್ಟಿಬಿಡಿ, ನಂತರ ಮುಳುಗಿಸಿ ಗಂಗೆಯಲ್ಲಿ. ಇವರ ಅಂತಿಮ ಸಂಸ್ಕಾರ ಹಾಗೂ ತರ್ಪಣ ಸರಿಯಾಗಿ ಆಗ್ಬೇಕಷ್ಟೇ. ಅದರಿಂದ ಇವರ ಆತ್ಮಕ್ಕೆ ಜಗತ್ತಿಂದ ಮುಕ್ತಿ ಸಿಗುತ್ತೆ. ಕರೀರಿ ಮಹಾಬ್ರಾಹ್ಮಣರನ್ನ.
ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಪರಮ ಭಕ್ತ ಸುಧಾಮನ ಜೊತೆ ಇದೆಂತಹ ಅನರ್ಥವಾಗುತ್ತಿದೆ. ಅಧರ್ಮಿಗಳು ಕೂಡ ಇಂತಹ ಹಿಂಸೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಸುಧಾಮ ಮತ್ತು ಅವನ ತಮ್ಮ ತಂಗಿಯು ನಿರ್ದೋಷಿಗಳಾಗಿದ್ದರೂ ಹೀಗೆ ಹಿಂಸಿಸಲ್ಪಡುವುದೇ? ಜಗತ್ತಿನಲ್ಲಿ ಇದೆಂತಹ ವಿಡಂಬನೆ ಪ್ರಭು. ನಾರಾಯಣ ನಾರಾಯಣ. ದೇವರ್ಷಿ, ಜಗತ್ತಿನಲ್ಲಿ ಭಕ್ತ ಭಗವಂತನನ್ನು ಪ್ರಸನ್ನಗೊಳಿಸಲೆಂದು ಆತ ಎಷ್ಟೊಂದು ತಪಸ್ಸು ಮಾಡುತ್ತಾನೆ, ಅದೆಷ್ಟೋ ಕಷ್ಟ ಸಹಿಸುವನು. ಆದರೆ ಸುಧಾಮನ ಭಕ್ತಿ ಈಗ ಆ ಗಡಿಯನ್ನು ದಾಟಿದೆ. ಅಲ್ಲಿ ಭಕ್ತ, ಭಗವಂತ ಮತ್ತು ಭಕ್ತಿ ಮೂರು ಒಂದೇ ಆಕಾರ ಆಗುತ್ತವೆ. ಹೀಗೆ ಮೂರು ಒಂದೇ ಆಕಾರ ಪಡೆದಾಗ ಭಗವಂತನು ಸ್ವತಃ ತನ್ನ ಭಕ್ತನಿಗಾಗಿ ಬರಲೇಬೇಕಲ್ಲವೇ? ನಾರಾಯಣ ನಾರಾಯಣ. ಅರ್ಥಾತ್ ಭಕ್ತ ಸುಧಾಮನ ರಕ್ಷಣೆಗಾಗಿ ಈಗ ಸ್ವತಃ ನೀವೇ ಹೋಗಬೇಕು ಪ್ರಭು. ಹೌದು ದೇವರ್ಷಿ. ನಾವು ಧನ್ಯರು ಪ್ರಭು, ಮತ್ತು ಭಕ್ತ ಸುಧಾಮನ ಭಕ್ತಿಯ ಮಹಿಮೆಯೂ ಧನ್ಯ. ನಾರಾಯಣ ನಾರಾಯಣ. ಈ ಮತ್ಸ್ಯಾಸುರನ್ನ ಯಮುನೆಯ ಆಳವಾದ ನೀರಲ್ಲಿ ಹುಡುಕ್ಬೇಕಂದ್ರೆ ಏನಾದ್ರೂ ಒಂದು ಯುಕ್ತಿ ಈ ಕೂಡಲೇ ಯೋಚಿಸ್ಬೇಕು. ಮತ್ಸ್ಯಾಸುರ ಯಮುನೆಯಲ್ಲಿ ಲೀನ ಆಗಿದ್ದಾನೆ. ಈಗ ಅವನ್ನ ಹುಡ್ಕೋಕೆ ನನಗೆ ಸಹಾಯ ಕೇವಲ ಮಹಾದೇವನೇ ಮಾಡೋಕ್ಕಾಗದು. ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹೇ ಪ್ರಭು, ನೀವು ನಿಮ್ಮ ಕಾರ್ಯದಲ್ಲಿ ಸಹಭಾಗಿಯಾಗಲು ನನಗೆ ಆಹ್ವಾನವಿತ್ತಿರಿ. ಓಂ ನಮಃ ಶಿವಾಯ. ನಿಮ್ಮ ಲೀಲೆಯಲ್ಲಿ ಸಹಭಾಗಿಯಾಗಲು ಅವಕಾಶ ಸಿಗುವುದು ನನಗಂತೂ ಪರಮ ಸೌಭಾಗ್ಯದ ವಿಷಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮತ್ಸ್ಯಾಸುರ, ನೀನಿಂದು ಅದೆಲ್ಲಿ ಬೇಕಾದರೂ ಅಡಗಿರು, ಆದರೆ ಜಗತ್ತಿನ ಯಾವುದೇ ಶಕ್ತಿ ನಿನ್ನನ್ನಿಂದು ರಕ್ಷಿಸಲಾಗದು. ನಿನಗೆ ಅಂತಿಮ ಎಚ್ಚರಿಕೆ ನೀಡುವೆ. ಇದು ಯಾವುದೋ ಮೀನುಗಾರನ ಬಲೆ ಇದ್ದ ಹಾಗಿಲ್ಲ. ಖಂಡಿತವಾಗಿ ಬೇರೆ ಯಾವುದೋ ಶಕ್ತಿ, ಯಾವುದೋ ಮನುಷ್ಯ ನನ್ನ ಹಿಡಿಯೋದಕ್ಕೆ ಆಗಲ್ಲ. ನಾನು ಈಗಲೇ ನನ್ನ ಆಕಾರನ ಹಿಗ್ಗಿಸ್ಬೇಕು. ಈಗ ನನ್ನ ಶರೀರ ಎಷ್ಟು ವಿಶಾಲ ಆಗಿದೆ ಅಂದ್ರೆ ಯಾವುದೇ ಮೀನುಗಾರನ ಅದೆಂತ ದೊಡ್ಡ ಜಾಲನೂ ನನ್ನ ಬಂಧಿಸೋಕೆ ಆಗಲ್ಲ. ಮಹಾಬ್ರಾಹ್ಮಣ, ಈ ಬಾಲಕರ ಅಂತಿಮ ಕ್ರಿಯಾಕರ್ಮದಲ್ಲಿ ಯಾವ ಕೊರತೆಗಳು ಉಳಿಬಾರದು. ಇವರು ಮಹಾ ಮಾಯಾವಿ ಬಾಲಕರು. ನಾನಂತೂ ಬಯಸಲ್ಲ ಮರಣಾನಂತರ ಇವರ ಆತ್ಮ ಗಂಗೆಯ ಈ ತಟದಲ್ಲಿ ಅಲಿಯೋದನ್ನ. ಅಲ್ಲದೆ ಈ ತಟದಲ್ಲಿ ಸ್ನಾನ ಮಾಡುವಂತಹ ಭಕ್ತಾದಿಗಳಿಗೆ ಅಮಂಗಳ ಆಗೋದ್ನ. ಬ್ರಾಹ್ಮಣ ಶ್ರೇಷ್ಠ, ನೀವೇನೂ ಚಿಂತೆ ಮಾಡಬೇಡಿ. ಇವರ ಕರ್ಮ ಕಾರ್ಯನ ವಿಧಿಪೂರ್ವಕವಾಗಿ ಮಾಡಲಾಗುತ್ತೆ. ಆಗ್ಲೇ ಮರಣಾನಂತರ ಇವರಿಗೆ ಮುಕ್ತಿ ಸಿಗೋದು.
ಈಗೇನ್ ಮಾಡೋದು? ಗೋವಿಂದನ್ ಮೇಲೆ ವಿಶ್ವಾಸ ಇಡು. ಅವನ ಇಚ್ಛೆ ಇಲ್ಲದೆ ಈ ಜಗತ್ನಲ್ಲಿ ಒಂದೆಲೆಯೂ ಅಲ್ಲಾಡಲ್ಲ. ಈಗ ಗೋವಿಂದ ನಮಗಿದೇ ಗತಿ ಬರ್ದಿದ್ರೆ ಅದೇನೇ ಸರಿ. ನಾವು ಬದುಕೋದಾದ್ರೂ ಅವನ ಆಶ್ರಯಲೆ, ಹಾಗಾಗದೆ ಸತ್ತು ಹೋದ್ರೂ ಅವನ ಆಶ್ರಯಗೆ ಹೋಗೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೇ ಪ್ರಭು, ನನಗೆ ಸಂತೋಷ ಆಗ್ತಿದೆ. ನೀವು ನನ್ನ ಕೂಗನ್ನ ಕೇಳಿದ್ರಿ. ನಿಮ್ಗೆ ನನ್ನ ಕೋಟಿ ಕೋಟಿ ನಮನ ಪ್ರಭು. ಓಂ ನಮಃ ಶಿವಾಯ. ಇದು ಸಾಕ್ಷಾತ್ ಶಿವನೇ. ಇನ್ನು ನನಗೆ ತಪ್ಪಿಸ್ಕೊಳ್ಳಕ್ಕೆ ಯಾವ ದಾರಿನೂ ಇಲ್ಲ. ಮತ್ಸ್ಯಾಸುರ, ನಾನೀಗ ನಿನ್ನ ಉದರದಿಂದ ಎಲ್ಲ ವೃಂದಾವನ ವಾಸಿಗಳನ್ನು ತೆಗೆಯುವೆ. ಅದಕ್ಕಾಗಿ ನಾನು ನಿನ್ನ ಉದರವನ್ನು ಸೀಳಬೇಕಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ಸ್ಯಾಸುರ, ಇನ್ನೊಮ್ಮೆ ಅವಕಾಶ ನೀಡುವೆ. ವೃಂದಾವನ ವಾಸಿಗಳನ್ನು ಮುಕ್ತಗೊಳಿಸು. ಇದು ನನ್ನ ಅಂತಿಮ ಎಚ್ಚರಿಕೆ ಮತ್ಸ್ಯಾಸುರ. ಮಹಾದೇವ, ನನ್ನಿಂದ ಅವರನ್ನ ಮುಕ್ತರಾಗಿ ಮಾಡಕ್ಕಾಗಲ್ಲ. ಸಮಸ್ತ ವೃಂದಾವನ ವಾಸಿಗಳನ್ನ ನಾನು ನನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ್ದು ಒಮ್ಮೆ ನನ್ನ ಅಂತ್ಯ ಮಾಡಿಬಿಟ್ರೆ ಆಗ ಅವರದ್ದು ಅಂತ್ಯ ಆಗ್ಬಿಡುತ್ತೆ ಅಂತ. ನೀನ್ ಅದ್ಯಾವ ವೇಷದಲ್ಲಾದ್ರೂ ಬಂದಿರು ಮಹಾದೇವ, ನಾನು ನಿನ್ನ ಗುರುತಿಸ್ತೀನಿ. ಆದ್ರೆ ನೀನೇ ನನ್ನ ಗುರುತಿಸ್ಲಿಲ್ಲ. ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸಬಲ್ಲೆ ಮತ್ತು ನನಗೆ ಗೊತ್ತಿದೆ ನೀನು ಈಗ ಇಲ್ಲಿ ಬಂದಂತಹ ಉದ್ದೇಶ ಕೇವಲ ನನ್ನಿಂದ ಮತ್ತು ಶ್ರೀಹರಿಯಿಂದ ಪ್ರತೀಕಾರ ಪಡೆಯಲು. ನೀನು ನಿಜ ಗುರುತಿಸ್ದೆ ಮಹಾದೇವ. ನಾನಂತೂ ನಿನ್ನನ್ನ ಮತ್ತು ಆ ವಿಷ್ಣುವನ್ನೇ ಪ್ರತೀಕ್ಷೆ ಮಾಡ್ತಿದ್ದೆ. ಮತ್ತಿವತ್ತು ನನ್ನ ಇಬ್ರು ಶತ್ರು ಜೊತೆಯಾಗಿ ನನ್ನ ಮುಂದಿದ್ದಾರೆ. ಮತ್ತೆ ನಿಮ್ಮಿಬ್ರನ್ನು ನಾನು ಜೀವಂತವಾಗಿ ಉಳಿಸಲ್ಲ. ಯಾಕಂದ್ರೆ ನೀವಿಬ್ರು ಜೊತೆಗೆ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದು. ನಾರಾಯಣ ನಾರಾಯಣ. ಪ್ರಭು, ಈ ಮತ್ಸ್ಯಾಸುರ ನಿಮ್ಮಿಬ್ಬರಿಂದ ಯಾವ ವಿಷಯದ ಪ್ರತೀಕಾರ ಪಡೆವನಂತೆ? ದೇವರ್ಷಿ, ನಿಮಗೆ ಇವನ ಗುರುತು ಸಿಗಲಿಲ್ಲವೇ? ಈತ ಭಸ್ಮಾಸುರ. ಭಸ್ಮಾಸುರನೇ? ಹೌದು, ಭಸ್ಮಾಸುರ. ಈತ ಅದೇ ಭಸ್ಮಾಸುರನು. ಈತ ಮಹಾದೇವನ ಭಕ್ತ. ಈತ ನನ್ನಿಂದ ಮತ್ತು ಮಹಾದೇವನಿಂದ ಒಟ್ಟಿಗೆ ಪ್ರತೀಕಾರ ಪಡೆಯಲು ಬಂದಿದ್ದಾನೆ. ಈತ ವೃಂದಾವನ ವಾಸಿಗಳನ್ನು ತನ್ನ ಉದರದಲ್ಲಿ ಇದೇ ಪ್ರಯೋಜನಕ್ಕಾಗಿ ಧಾರಣೆ ಮಾಡಿದ್ದು. ನಾರಾಯಣ ನಾರಾಯಣ. ಆದರೆ ಪ್ರಭು, ಮಹಾದೇವನ ಈ ಭಕ್ತ ಭಸ್ಮಾಸುರ ನಿಮ್ಮಿಬ್ಬರನ್ನು ಯಾವ ರೀತಿ ಶತ್ರು ಮಾಡಿಕೊಂಡಿದ್ದಾನೆ? ದೇವರ್ಷಿ, ತುಂಬಾ ಹಿಂದಿನ ಸಂಗತಿ. ಆಗ ಭಸ್ಮಾಸುರನು ಮಹಾದೇವನ ಘೋರ ತಪಸ್ಸು ಮಾಡಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಸ್ಮಾಸುರ, ಕಣ್ಣು ಬಿಡು. ಪ್ರಭು, ಪ್ರಭು, ನೀವು ನನಗೆ ದರ್ಶನ ಕೊಟ್ರಿ. ನಾನು ಧನ್ಯನಾದೆ ಪ್ರಭು, ಧನ್ಯನಾದೆ. ನಿನ್ನ ತಪಸ್ಸಿಗೆ ನಾನು ಅತ್ಯಂತ ಪ್ರಸನ್ನನಾದೆ ಭಸ್ಮಾಸುರ. ಕೇಳು, ಯಾವ ವರ ಬೇಕಿದೆ? ಪ್ರಭು, ನೀವು ನನಗೆ ಎಂತ ವರದಾನ ಕೊಡ್ಬೇಕಂದ್ರೆ ನಾನು ಯಾರದೇ ತಲೆ ಮೇಲೆ ಕೈ ಇಟ್ಟರು ಅವರಲ್ಲೇ ಭಸ್ಮ ಆಗ್ಬೇಕು. ಆದರೆ ಭಸ್ಮಾಸುರ, ನೀನು ಈ ವರದಾನದ ದುರುಪಯೋಗವನ್ನೂ ಮಾಡಬಹುದು. ನೀನೇನಾದರೂ ಕ್ರೋಧದಿಂದ ಯಾರೋ ಸಾಧಾರಣ ಜನರಿಗೆ ಹಾನಿ ಮಾಡಿಬಿಟ್ಟರೆ, ಅದು ಅಲ್ಲದೆ ನೀನೇನಾದರೂ ನನಗೇ ಶತ್ರು ಆಗಿಬಿಟ್ಟರೆ ಏನು ಮಾಡಲಿ? ಇಲ್ಲ ಇಲ್ಲ ಪ್ರಭು, ನಾನು ನಿಮ್ಮ ಭಕ್ತನೇ. ಹಾಗಿದ್ದಾಗ ನಾನು ನಿಮ್ಮ ಜೊತೆ ಆತರ ಮಾಡೋಕೆ ಹೇಗೆ ಸಾಧ್ಯ? ಆಗಲಿ ಭಸ್ಮಾಸುರ, ನೀನು ನನ್ನ ಘೋರ ತಪ ಮಾಡಿದೆ. ಅದಕ್ಕೆ ನಿನಗೆ ಮನವಾಂಛಿತ ಫಲವೂ ಸಿಗಲಿದೆ. ತಥಾಸ್ತು.
ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಆದರೆ ಅಸುರನು ಕೊನೆಗೂ ಅಸುರನೇ ಆಗುವ ದೇವರ್ಷಿ. ಅದರಂತೆ ವರದಾನ ಪಡೆದುಕೊಂಡ ನಂತರ ಮತ್ಸ್ಯಾಸುರ ಸ್ವತಃ ಶಿವನಿಗೆ ಶತ್ರು ಆದನು ಮತ್ತು ಮಹಾದೇವನನ್ನು ಭಸ್ಮ ಮಾಡುತ್ತೇನೆಂದು ಅವನ ಹಿಂದೆ ಹೊರಟನು. ಇದು ವಿಶ್ವಾಸಘಾತ ಭಸ್ಮಾಸುರ, ನನ್ನ ಹಿಂದೆ ಬರಬೇಡ. ಮಹಾದೇವ, ಈಗ ನೀನ್ ಎಷ್ಟು ಓಡ್ಬೇಕಂತಿದ್ರು ಓಡ್ಬಿಡು. ಈ ಭಸ್ಮಾಸುರ ನಿನ್ನಿಂದ ಸಿಕ್ಕಂತ ವರದಾನದ ಮೊದಲ ಪ್ರಯೋಗ ನಿನ್ ಮೇಲೆ ಮಾಡ್ತಾನೆ. ನಿನ್ನ ಸುಟ್ಟು ಹಾಕಿ ಭಸ್ಮ ಮಾಡ್ಬಿಡ್ತಾನೆ. ಮಹಾದೇವ, ನೋಡ್ತೀನಿ ಎಲ್ಲಿವರೆಗೂ ಈ ಗುಹೆಲೇ ಇರ್ತೀಯ ಅಂತ. ನೀನು ಆ ಗುಹೆಯಿಂದ ಹೊರಗೆ ಬಂದ ಕೂಡಲೇ ಈ ಭಸ್ಮಾಸುರ ನಿನ್ನಿಂದ ಪಡ್ಕೊಂಡಿರೋ ವರದಾನದಿಂದ ಭಸ್ಮ ಮಾಡ್ಬಿಡ್ತಾನೆ. ಓಂ ನಮಃ ಶಿವಾಯ. ಕೃಷ್ಣ, ಅಲ್ಲೋಡು, ಅಲ್ಲಿದ್ದಾನೆ ಕೃಷ್ಣ. ರಾಧೆ, ಅಣ್ಣ, ಅಣ್ಣ, ರಾಧೆ, ನೀವಿಬ್ರು ಇಲ್ಲಿ? ಗೊಲ್ಲ, ನಾನ್ ಬರ್ದೇನೆ. ಇನ್ನೇನ್ ಮಾಡ್ಬೇಕಿತ್ತು? ಎಷ್ಟು ಹೊತ್ತಾಯ್ತು, ಇನ್ನು ವೃಂದಾವನ ವಾಸಿಗಳು ಮನೆಗ್ ಬಂದೇ ಇಲ್ಲ. ಆದ್ರೆ ರಾಧೆ, ಅಣ್ಣ, ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲೇನಾದ್ರೂ ವೃಂದಾವನಕ್ಕೆ ಯಾರೋ ರಾಕ್ಷಸ ಬಂದ್ಬಿಟ್ರೆ ಆಗ ಅವ್ರ ಗತಿ ಏನು? ಅಲ್ಲಿರೋ ಗೊಲ್ಲಬಾಲಕರು, ಅಲ್ಲಿರೋ ದನ, ಅವರೆಲ್ಲರ ಗತಿ ಏನು? ಕೃಷ್ಣ, ಮತ್ಸ್ಯಾಸುರನ್ ಸಾಯಿಸೋಕ್ ನಿನ್ ಕೈಯಿಂದ ಆಗದೆ ಇದ್ರೆ ನನಗ್ ಹೇಳ್ಬೇಕಾಗಿತ್ತು. ಈಗ ನಾನೇ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಅಣ್ಣ, ಅಣ್ಣ, ನೀನು ಅರ್ಥನೇ ಮಾಡ್ಕೊಳ್ತಿಲ್ಲ. ಈ ಮತ್ಸ್ಯಾಸುರ ಯಾರೋ ಸಾಧಾರಣ ರಾಕ್ಷಸ ಅಲ್ಲ. ಇವನ್ನ ಕೇವಲ ಮಹಾದೇವನ ಕೃಪೆಯಿಂದ ತಡೆಯೋಕ್ಕಾಗೋದು. ಅದಕ್ಕಾಗಿ ನಾನಿಲ್ಲಿ ಮಹಾದೇವನ ಜಪ ಮಾಡ್ತಿದ್ದೆ. ಹೇ ಬ್ರಾಹ್ಮಣ ಶ್ರೇಷ್ಠ, ಇವರ ಕರ್ಮ ಕಾರ್ಯ ಪೂರ್ತಿ ಆಯಿತು. ಕರ್ಕೊಂಡು ಹೋಗಿ ಇವ್ರನ್ನ. ಇವರ ಸಾವಿನ ಸಮಯ ಬಂದಾಗಿದೆ. ಇನ್ನಿವ್ರನ್ನ ಗಂಗೆಯಲ್ಲಿ ಮುಳುಗ್ಸೋದಕ್ಕೆ ಸ್ವಲ್ಪನೂ ವಿಳಂಬ ಮಾಡಲೇಬಾರ್ದು. ಮಹಾದೇವ, ಏನಾದ್ರೂ ನೆನ್ಪಾಗ್ತಾ ಇದ್ಯಾ? ಆ ದಿನ ನನ್ಗಂತೂ ಬಹಳ ದೊಡ್ಡ ಮೋಸ ಆಗಿತ್ತು. ಮತ್ತೆ ಆ ಚತುರ್ಭುಜಾನು ಎಂತ ಮಾಯ ಮಾಡ್ದ ಅಂದ್ರೆ ಆ ನನ್ನ ವರದಾನನೇ ನನ್ನ ಶಾಪ ಆಗಿ ಹೋಯ್ತು. ತಾತಯ್ಯ ಮಾಡಿ ಅವನು ನಂದೇ ಕೈನ ನನ್ನ ತಲೆ ಮೇಲೆ ಇಡಿಸ್ಬಿಟ್ಟ. ಮತ್ತೆ ನಾನು ಭಸ್ಮ ಆಗ್ಬಿಟ್ಟೆ ಅಷ್ಟೇ. ಈಗ ನಾನು ಸಮಸ್ತ ವೃಂದಾವನ ವಾಸಿಗಳನ್ನ ಸುಟ್ಟು ಹಾಕಿ ಭಸ್ಮ ಮಾಡ್ತೀನಿ. ನೀನ್ ಮಾತ್ರ ಅಲ್ಲ, ನಿನ್ನ ಜೊತೆ ಆ ವಿಷ್ಣುನು ಇವರ ರಕ್ಷಣೆ ಮಾಡಕ್ಕಾಗಲ್ಲ. ನಿಂತ್ಕೊಳ್ಳಿ ಬಾಲಕ್ರೆ, ನೀವೆಲ್ಲರೂ ಸಾವಿನ ಸಮೀಪ ಹೋಗ್ತಿದ್ದೀರಾ. ಸಾಯಕ್ ಹೊರಟಿರೋರ್ಗೆ ಯಾವುದೇ ಅನ್ಯಾಯ ಆಗೋದನ್ನ ನಾನಂತೂ ಬಯಸೋದಿಲ್ಲ. ಬ್ರಾಹ್ಮಣರೇ, ನನಗೆ ಅರ್ಥ ಆಗ್ಲಿಲ್ಲ. ನಿನಗೆ ತಿಳಿದಿರೋದಿಲ್ಲ, ಆದ್ರೆ ನಾವು ಸಾಯ್ತಿರೋರ ಅಂತಿಮ ಇಚ್ಛೆಯನ್ನ ಖಂಡಿತ ಪೂರ್ತಿ ಮಾಡ್ತೀವಿ. ಈಗ ನಿಮ್ದೇನಾದ್ರೂ ಅಂತಿಮ ಇಚ್ಛೆ ಇದ್ರೆ ನೀವು ಕೇಳ್ಕೋಬಹುದು. ಬ್ರಾಹ್ಮಣ ದೇವ, ನನ್ನ ಜೀವನದಲ್ಲಿ ಮೊದಲನೇ ಮತ್ತು ಕೊನೆ ಇಚ್ಛೆ ಕೇವಲ ಇದೊಂದೇ ಆಗಿದೆ, ನನ್ನ ಗೋವಿಂದನ್ ಭಕ್ತಿ. ಈಗ ನಿಮ್ಮ ಅನುಮತಿ ಇದ್ರೆ ಸಾಯೋಕ್ಕೂ ಮೊದಲು ನಾನು ನನ್ನ ಗೋವಿಂದನ್ ಪೂಜೆ ಮಾಡ್ಬೋದಾ? ಯಾರ ಭಕ್ತಿಯಿಂದಾಗಿ ನೀನ್ ಇಲ್ಲಿವರೆಗೂ ತಲುಪುದ್ಯೋ ಅವನು ನಿನಗೆ ಸಹಾಯ ಮಾಡೋದಕ್ಕೆ ಇದುವರೆಗೂ ಬಂದಿಲ್ಲ. ನಿನಗೇನನ್ಸುತ್ತೆ?
ಅವನು ನಿನಗೆ ಸಹಾಯ ಮಾಡಕ್ಕೆ ಬರ್ತಾನಾ? ಏನಾಯ್ತು ಅಣ್ಣ? ಕೃಷ್ಣ, ಯಮುನೆಯಲ್ಲಿ ಯಾವ ಮತ್ಸ್ಯಾಸುರನೂ ಇಲ್ವಲ್ಲ? ಅಣ್ಣ, ನಾನ್ ನಿನ್ಗೆ ಹೇಳಿದ್ನಲ್ಲ, ಇನ್ನು ಮತ್ಸ್ಯಾಸುರ ಯಮುನೆಯ ತಡದ ನೀರಿನಲ್ಲಿ ಸಿಗೋದಿಲ್ಲ. ಬದಲಿಗೆ ಆ ಮತ್ಸ್ಯಾಸುರ ಯಮುನೆಯ ಅಂತರಾಳದಲ್ಲಿ ಎಲ್ಲೋ ಮಾಯಾಗಿದ್ದಾನೆ. ಗುಲ್ಲ, ಈಗ ನೀನೇ ಹೇಳ್ಬೇಕು, ನಾವೀಗ ಏನ್ ಮಾಡ್ಬೇಕು ಅಂತ. ರಾಧಿ, ಚಿಂತಿಸೋ ಅಗತ್ಯನೇ ಇಲ್ಲ. ಎಲ್ರೂ ಆದಷ್ಟು ಬೇಗ ಎಲ್ಲರೂ ಸುರಕ್ಷಿತವಾಗಿ ಬರ್ತಾರೆ. ಗುಲ್ಲ, ಅವರು ಸುರಕ್ಷಿತವಾಗಿ ಬರ್ತಾರಾ? ನಿನ್ಗೆ ಅಷ್ಟು ನಂಬಿಕೆ ಇದೆಯಾಗಲ್ಲ? ರಾಧಿ, ನಾನ್ ನಿನ್ಗೆ ಅದೆಲ್ಲ ಹೇಳಕ್ಕಾಗಲ್ಲ. ಆದ್ರೆ ನಾನು ನಿನ್ಗೆ ವಚನ ಕೊಡ್ತಿದ್ದೀನಿ. ಎಲ್ಲ ವೃಂದಾವನವಾಸಿಗಳು ವೃಂದಾವನಕ್ಕೆ ಸುರಕ್ಷಿತವಾಗಿ ಖಂಡಿತವಾಗ್ಲೂ ಬರ್ತಾರೆ.